ಲಕ್ಷ್ಮಿ, ಯಾಕೆ ಹಿಂಗೆ ಚಿಂತೆ ಮಾಡ್ತಾ ಕೂತಿದ್ಯಾ? ಯಾವಾಗಲೂ ನನ್ನ ಕೇಳ್ತಾ ಇದ್ದೆ ನೀವು ಚಿಂತೆ ಮಾಡ್ತೀರಾ ಅಂತ. ಇವತ್ತು ನೋಡಿದ್ರೆ ಹಿಂಗೆ ಕೂತಿದ್ಯಲ್ಲ, ಏನಾಯ್ತು? ರೀ, ಮಕ್ಕಳನ್ನ ಬಿಟ್ರೆ ನನ್ಗಿನ್ ಬೇರೆ ಏನ್ ಚಿಂತೆ ಇದೆ ಹೇಳಿ? ಈಗ ಏನಾಗಿದೆ ಲಕ್ಷ್ಮಿ? ಎಲ್ಲ ಸಂತೋಷವಾಗಿದ್ದಾರಲ್ಲ. ರೀ, ನೀವ್ ಹೇಳ್ದಾಗೆ ನಾನ್ ಭಾವನಾ ಹತ್ರ ಮಾತಾಡ್ದೆ. ಅವಳು ಮದ್ವೆ ವಿಷಯನೇ ಮಾತಾಡ್ಬೇಡ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡ್ಳು. ಹೌದಾ? ಪಾಪ, ಅವಳಿಗಾದ ನೋವನ್ನ ಮರೆಯೋಕ್ಕಾಗ್ತಾ ಇಲ್ಲ ಅನ್ಸುತ್ತೆ ಲಕ್ಷ್ಮಿ. ಗಟ್ಟಿ ಮನಸ್ಸು ಮಾಡಿ ಆ ಮಗುನೇ ತನ್ನ ಮಗು ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಈ ಮದುವೆ ವಿಷಯ ಮಾತಾಡಿ ಅವಳಿಗೆ ಯಾಕೆ ಬೇಜಾರು ಮಾಡಬೇಕು? ಹಾಗಾದ್ರೆ ನಾವಿದ್ನ ಇಲ್ಲಿಗೆ ಬಿಟ್ಬೇಡ ಬಿಡು. ಅದ್ ಹೇಗ್ ಸಾಧ್ಯ ರೀ? ಅವಳಿಗೆ ಅಂತ ಒಂದ್ ಜೀವನ ಬೇಕಲ್ವಾ? ನೋಡಿ ಲಕ್ಷ್ಮಿ, ಒಬ್ಳು ತಾಯಿಯಾಗಿ ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಭಾವನಾ ಆ ಮಗುನೇ ತನ್ನ ಮಗು ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಆ ಮಗುನೂ ಅಷ್ಟೇ ಭಾವನನ್ನ ಅಷ್ಟು ಹಚ್ಕೊಂಡಿದೆ. ನಾವು ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರೆ ಏನೋ ಸುಖವಾಗಿಬಿಡ್ತಾರೆ ಅನ್ನೋ ಭ್ರಮೆನಲ್ಲಿ ಯಾಕೆ ಇರೋ ಸಂತೋಷನ ಹಾಳು ಮಾಡಬೇಕು? ಏನ್ ಕಡೆ ಸುದ್ದಿ ಗೊತ್ತ ನಿಮ್ಗ? ಏನ್ಲ ಅದು? ಆ ಮುನಿಸ್ವಾಮಿ ಊರಿಗೆ ಬರಾಕತ್ತಾನ್ರಿ. ಲೇ ಬಂದ್ರ ಬತ್ತಾನ್ ಬಿಡ್ಲಾ? ಲೇ ನೀನ್ ಯಾಕ್ಲ ತಲೆ ಕೆಡ್ಸ್ಕತ್ಯಾ? ಲೇ ಸಿದ್ದೇಗೌಡ ಬಲ ಇಲ್ಲಿ. ಏನಪ್ಪಜಿ? ಆ ಮುನ್ಸ್ವಾಮಿ ಬಡ್ಡಿ ಮಗ ಊರಿಗೆ ಬರಾಕತ್ತವನಲ್ಲ. ಬಂದ್ರೆ ಬತ್ತನ್ ಬಿಡಿ ಅಪ್ಪಾಜಿ. ಲೈ ಅದಂಗ್ಲ ಬಿಡಕಾದತ್ತ? ಅವ್ನು ಊರಲ್ಲಿ ಇಲ್ಲ ಅಂದಾಗ ಊರ್ ಜನ ಎಲ್ಲ ನಮ್ಮನೆ ಬಾಗ್ಲ ಬಂದು ನಿಂತಿದ್ರು. ಈಗ ಅವ್ನು ಬಂದು ಕಾಸು ಬಿಸಾಕ್ದ ಅಂದ್ರೆ ಅವ್ನು ಬರೋ ಬಾಗ್ಲಿಗೆ ಹೋಗಿ ನಿಂತ್ಕೋತಾರೆ. ಅದಂಗ್ ಬಿಟ್ಬಿಡಕತ್ತದೆ? ಅಪ್ಪಾಜಿ ಈಗೇನ್ ಮಾಡೋಣ ಅಂತ? ನೋಡೋ, ಅವನು ಬರಲಿ, ಜನ ಎಲ್ಲ ಅವನ ಮನೆ ಹತ್ರನೇ ಇರಲಿ. ಆದರೆ ಅವನ್ ಏನು ಕೆಲಸ ಆಗದೆ ಇರೋ ಥರ ನೀನು ನೋಡ್ಕೋಬೇಕು ಆಟೆಯ. ಹಂಗೆ ಮಾಡಿದ್ರೆ ನಾವು ಏನು ಮಾಡ್ತೀವಿ ಅನ್ನೋ ತಿಳ್ಕೊಂಡು ಅವ್ರು ನಮಗಿಂತ ಹೆಚ್ಚು ದುಡ್ಡು ಖರ್ಚು ಮಾಡಿ ಅವ್ರ ಕೆಲಸ ಆಗಂಗೆ ಮಾಡ್ಕೋದಿಲ್ವೇ? ಏಯ್, ಇದಕ್ಕೆ ಇವಾಗ ಏನು ಮಾಡೋಣ ಅಂತಿದ್ದಿಲ್ಲ ನೀನು? ಅಪ್ಪಾಜಿ, ಜನ ಅವನ ಜೊತೆಗೆ ಇರಬೇಕು, ಆದರೆ ಆ ಜನ ನಮ್ಮ ಕಡೆಯವರೇ ಆಗಿರಬೇಕು. ಅಲ್ಲಿ ಏನು ನಡೀತದೆ, ಏನು ಎತ್ತ ಎಲ್ಲನೂ ನಮ್ಗೆ ಗೊತ್ತಾಗೋಂಗಿರ್ಬೇಕು. ನೋಡ್ದೇನವ ಹುಲಿನ? ಆಹಾ, ಸಿದ್ಧಾ, ರಾಜಕೀಯ ಅಂದ್ರೆ ಇದು ಕಲ. ಶಬಾಷ್ ಅಪ್ಪಯ್ಯ, ಸಿದ್ದು ಹೇಳ್ತಾ ಇರೋದು ಸರಿಯಾಗಿ ಅದೇ. ನಾವು ಆ ಮುನ್ಸ್ವಾಮಿ ಕಡೆಯವ್ರನ್ನ ಖರೀದಿ ಮಾಡ್ಬಿಟ್ರೆ ಅವನಿಡೋ ಪ್ರತಿಯೊಂದು ಹೆಜ್ಜೆನೂ ನಮಗೆ ಗೊತ್ತಾಯ್ತದೆ. ಲೇ ಮರಿಗೌಡ, ನಮ್ಮ ಸಿದ್ದೇಗೌಡಂಗೆ ರಾಜಕೀಯ ಅನ್ನೋದು ರಕ್ತದಲ್ಲೇ ಬೆರ್ತೋಗ್ಬಿಟ್ಟತ್ಕಲ್ಲ. ನನ್ನ ಹುಲಿ ಎಲ್ಲ ಅವನ ತಾತನಾಗೆ ಕಲ. ಎಲ್ಲ ವಿಚಾರನು ಅಳ್ದು ಸುರಿದು ತೂಕ ಮಾಡಿ ನೋಡ್ತಾನೆ. ನೋಡ್ತಾನೆ ಹಾಗಂತ ನೀವು ಕಾಯ್ಕೊಂಡಿರಿ. ಸಿದ್ದೇಗೌಡ, ಏನು ಮಾಡಮ್ಮ ಅಂತಿ? ಅಪ್ಪಾಜಿ ನೀವೇನು ತಲೆ ಕೆಡಿಸ್ಕೊಬಿಡಿ, ಎಲ್ಲ ನಾನು ನೋಡ್ಕೋತೀನಿ. ಯವ್ವ, ಇವನು ಹೋಗ್ತಾ ಇರೋದು ನೋಡಿದ್ರೆ ಮುಂದಕ್ಕೆ ಎಲೆಕ್ಷನ್ ಇವನ್ನೇ ನಿಲ್ಸ್ಬೇಕು ಅನ್ನಿಸ್ತಾ ಇತ್ತು ಕಣವ. ಸಿದ್ದು ಎಲೆಕ್ಷನ್ಗೆ ನಿಲ್ಲೋದಾ? ಹಾಂ, ಇರಲಿ ಮಾವ, ನೀವು ಅವನನ್ನು ಎಲೆಕ್ಷನ್ಗೆ ಹೇಗೆ ನಿಲ್ಲಿಸೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇರಿ. ಅದೇ ನಾನು ಅದನ್ನು ಹೇಗೆ ತಡೆಯೋದು ಅನ್ನೋದನ್ನು ನೋಡ್ತೀನಿ. ನೀವು ಅದು ಏನೇ ಮಸ್ಲತ್ ಮಾಡಿದ್ರೂ ಅದನ್ನು ಹಾಳು ಮಾಡೋಕ್ಕೆ ಅಂತಲೇ ನಾನಿಲ್ವಾ ಮಾವ? ವೆಂಕಿ, ನೀನು ಇನ್ನು ಮನೆಗೆ ಹೋಗಿಲ್ವಾ? ನಾನು ಮನೆಗೆ ಹೋದ್ಮೇಲೆ ಹೋಗ್ತೀಯಾ? ವೆಂಕಿ, ನಾಳೆ ಬೆಳಗ್ಗೆ ಬರಲ್ಲ, ಮಧ್ಯಾಹ್ನ ಬರ್ತೀನಿ. ಇಲ್ಲ, ಮಧ್ಯಾಹ್ನನೇ ಬಂದು ತೆಗಿತೀನಿ. ನೀನು
ನೋಡ್ಕೋತೀಯ? ಬೇಡ ಬೇಡ, ನೀನೇನು ಅಂಗಡಿ ನೋಡ್ಕೊಳ್ಳೋದು ಬೇಡ. ವೆಂಕಿ ಬೇಡ ಮಗ, ನೀನೀಗಾಗಲೇ ನಮಗೆ ಭಾಳ ಸಹಾಯ ಮಾಡಿದೀಯಾ. ಅಷ್ಟು ಸಾಕು ಮಗ, ಅಷ್ಟು ಸಾಕು. ನಾಳೆ ಎಲ್ಲಿಗೆ ಹೋಗ್ತಿದೀವಿ ಅಂತ ಕೇಳ್ತಿದೀಯಾ? ವೆಂಕಿ, ನಾವು ನಾಳೆ ಒಂದು ಮದುವೆ ಇದೆ, ಅದಕ್ಕೆ ಹೂವಿನ ಅಲಂಕಾರಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ ಮಾರಾಯ, ಮದುವೆ ನಂದಲ್ಲ, ಬೇರೆಯವ್ರದ್ದು. ನಾನು ಹೂವಿನ ಅಲಂಕಾರಕ್ಕೆ ಹೋಗ್ತಾ ಇರೋದು. ಮಗ, ನಾವು ಹುಷಾರಾಗಿ ಹೋಗಿ ಬರ್ತೀವಿ, ನೀನು ಹುಷಾರಾಗಿ ಹೋಗ್ಬಾ. ನಿಮ್ಮ ಅಪ್ಪ ಅಮ್ಮ ನಿನ್ಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಒಳ್ಳೇದಾಗ್ಲಿ ಮಗ, ಒಳ್ಳೇದಾಗ್ಲಿ. ಹ್ಞೂ ಕಣ್ಮಗ, ಒಳ್ಳೇದಾಗ್ಲಿ. ಹೋಗಿ ಬರ್ತೀವಿ. ಬಾ ಬಾ. ಮೇಡಮ್, ನೀವು ಆವಾಗಲಿಂದ ಸುಮ್ಮನೆ ಇದ್ದೀರಾ, ಏನೂ ಮಾತಾಡಿಲ್ಲ. ಏನಾದರೂ ಮಾತಾಡಿ. ಶ್ರೀಮತಿಯವ್ರಿಗೆ ನಾಚಿಕೆ ಜಾಸ್ತಿ, ಹಾಗಾಗಿ ಮಾತಾಡೋದ್ರಿಂದ ಹಿಂಜರಿತಾ ಇದ್ದಾರೆ. ಪರವಾಗಿ ನಾನೇ ಒಂದೆರಡು ಮಾತಾಡ್ಬಿಡ್ತೀನಿ. ಜಾನಿಯವ್ರು ಯಾವಾಗಲೂ ಹೇಳ್ತಿರ್ತಾರೆ, ಅವ್ರು ನನ್ನ ಮದುವೆ ಆಗಿದ್ದಕ್ಕೆ ಶಿ ಫೀಲ್ಸ್ ಲಕ್ಕಿ, ಬಟ್ ನಾಟ್ ಟ್ರೂ. ಅವ್ರನ್ನ ಮದ್ವೆ ಆಗಿರೋದಕ್ಕೆ ಐ ಫೀಲ್ ವೆರಿ ಲಕ್ಕಿ. ಯಾಕೆ? ಇವ್ರು ನನ್ನ ಜೀವನಕ್ಕೆ ಬರೋಕ್ ಮುಂಚೆ ನನ್ನ ಜೀವನ ಖಾಲಿ ಹಾಳೆ ಆಗಿತ್ತು. ಆದ್ರೆ ಇವ್ರು ಬಂದ್ಮೇಲೆ ಬಿಕಮ್ ಕಲರ್ಫುಲ್, ಬಣ್ಣಗಳಿಂದ ತುಂಬ ಹೋಗಿದೆ ನನ್ನ ಜೀವನ. ಒಂದು ಬೆಳಗಿಂದ ಸಂಜೆವರೆಗೂ ನಾನು ಆಫೀಸ್ನಲ್ಲಿ ನಿಮ್ಮೆಲ್ಲರ ಜೊತೆ ಕೆಲಸ ಮಾಡ್ತಾ ಇದ್ದೆ. ಆಗ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಭಾವಿಸ್ತಾ ಇದ್ದೆ. ಆದರೆ ಮನೆಗೆ ಹೋದ ಕೂಡಲೇ ಅದೇ ಒಂಟಿತನ. ನನ್ನನ್ನು ಪ್ರೀತಿ ಮಾಡೋರು ಯಾರೂ ಇರಲಿಲ್ಲ, ನನಗೋಸ್ಕರ ಕಾಯೋರು ಯಾರೂ ಇರಲಿಲ್ಲ, ನನ್ನ ಪ್ರೀತಿಸೋರು ಯಾರೂ ಇರಲಿಲ್ಲ. ಅಂಥ ಸಮಯದಲ್ಲಿ ಇವರು ನಮ್ಮ ಜೀವನಕ್ಕೆ ಬಂದರು. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಇವ್ರ ಪ್ರೀತಿಗೆ ನಾನು ಯಾವಾಗಲೂ ಋಣಿ. ಆ್ಯಂಡ್ ಒನ್ ಅದರ್ ಥಿಂಗ್, ಸಂಬಂಧಗಳ ನಿಜವಾದ ಅರ್ಥ ಗೊತ್ತಿಲ್ಲದೆ ಜೀವನ ಮಾಡ್ತಿದ್ದೆ ಅಂತ ಅನ್ಸುತ್ತೆ. ಇವ್ರನ್ನ ಮದುವೆ ಆದ ಕೂಡಲೇ ಒಂದು ತುಂಬ ಕುಟುಂಬ ನಂದಾಯಿತು. ಅವರೆಲ್ಲರ ಪ್ರೀತಿ ಸಿಕ್ಕಿದೆ. ದೇವರು ನನ್ನಿಂದ ಎಲ್ಲದನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಗ್ತಿದೆ, ಇವ್ರ ಮೂಲಕ ಅವನು ಎಲ್ಲದನ್ನು ವಾಪಸ್ ಕೊಡ್ತಿದ್ದಾನೆ ಅಂತ. ಇಂಥ ನನ್ನ ಪ್ರೀತಿ ದೇವತೆಗೆ ನನ್ನ ಜೀವನ ಅರ್ಪಣೆ.
ಥ್ಯಾಂಕ್ ಯು ಜಾನ್ವಿ ಅವರೇ. ನಿಜ ಹೇಳಬೇಕು ಅಂದರೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿಮಗೆ. ನನ್ನ ಬದುಕು ಇಷ್ಟು ಸುಂದರವಾಗಿ ಆಗುತ್ತೆ ಅಂತ ನನ್ನ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಕುಟುಂಬದಲ್ಲಿ ಬೆಳೆದಿರೋ ನನಗೆ ಅವ್ರೆಲ್ಲರ ಪ್ರೀತಿನ ಮಿಸ್ ಮಾಡ್ಕೋತೀನಿ ಅಂತ ನನಗೆ ಭಯ ಇತ್ತು. ಆದರೆ ನಿಮ್ಮ ಪ್ರೀತಿ ನನಗೆ ಅದನ್ನೆಲ್ಲ ಮರೆಸ್ತು. ಥ್ಯಾಂಕ್ ಯು. ದುಃಖಕ್ಕೆ ಕೊನೆ ಆಸೆ ಅಂತಾರೆ, ಆದರೆ ಜೀವನದಲ್ಲಿ ಎಲ್ಲ ಆಸೆಗಳನ್ನು ಬಿಟ್ಟಿರೋ ನನಗೆ ದುಃಖ ಮಾತ್ರ ಬಂದ್ಬಿಡ್ತಾ ಇಲ್ಲ. ಮನಸ್ಸಿನ ಮಾತನ್ನ ಯಾರ ಹತ್ರ ಆದರೂ ಹೇಳ್ಕೊಳ್ಳೋಣ ಅಂದರೆ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಈ ನೋವನ್ನು ಯಾರ ಹತ್ರ ಹೇಳ್ಕೊಳ್ಳಿ? ಹಲೋ ಅಕ್ಕ, ಏನೇ ಇಷ್ಟೊತ್ತಲ್ಲಿ ಕಾಲ್ ಮಾಡಿಬಿಟ್ಟಿದ್ಯಾ? ಏನು ಸಮಾಚಾರ? ಏನಿಲ್ಲ ಜಾನು, ಯಾಕೋ ನಿನ್ನ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಿತ್ತು, ಅದಕ್ಕೆ ಫೋನ್ ಮಾಡಿದೆ. ನೀನೇನು ಮಾಡ್ತಿದ್ಯಾ? ಅಕ್ಕ, ನಾನು ಇವರು ಇವತ್ತೊಂದು ಪಾರ್ಟಿಗೆ ಬಂದಿದ್ದೀವಿ. ನಮ್ಮ ಮದುವೆ ಆಗಿದ್ದಕ್ಕೆ ಅವ್ರ ಆಫೀಸವರೆಲ್ಲ ಸೇರಿಕೊಂಡು ಒಂದು ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಓಹ್ ಹೌದಾ, ನಾನೇ ನನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿಬಿಟ್ಟೆ ಅನಿಸುತ್ತೆ. ಸಾರಿ, ಇನ್ನೊಂದ್ಸತಿ ಫೋನ್ ಮಾಡ್ತೀನಿ. ಏನೂ ಇಲ್ಲ ಅಕ್ಕ, ನಾನು ಇಲ್ಲಿ ಲೇಡಿ ಸ್ಟಾಫ್ಗಳ ಜೊತೆ ಮಾತಾಡ್ತಿದ್ದೆ. ಅವ್ರು ಆ ಕಡೆ ಇದ್ದಾರೆ. ನೀನು ಹೇಳು, ಏನು ವಿಷಯ? ಜಾನು, ಅದು ಯಾಕೆ ಅಕ್ಕ ಒಂಥರ ಮಾತಾಡ್ತಿದ್ಯಾ? ನೀನು ಮಾತಾಡ್ತಿರೋದು ಕೇಳ್ತಿದ್ರೆ ಯಾಕೋ ಡಲ್ ಆಗಿರೋ ಥರ ಇದೆ. ಏನಾಯ್ತು? ಏನಂತ ಹೇಳಲೆ, ನೀನು ಇಲ್ಲಿದ್ದಿದ್ರೆ ನಿನಗೆಲ್ಲ ವಿಷಯ ಗೊತ್ತಾಗಿರೋದು. ಅದಕ್ಕೆ ಅಂತ ಒಂದು ಸೊಲ್ಯೂಷನ್ ಕೊಡ್ತಿದ್ದೆ. ಈಗ ಇಲ್ಲಿ ನಡೆಯೋದೆಲ್ಲ ನಿನಗೆ ಹೇಳಿದ್ರೆ ಚೆನ್ನಾಗಿರಲ್ಲ ಅನಿಸುತ್ತೆ. ಅಂದರೆ ಇಷ್ಟು ಬೇಗ ನನ್ನ ಮನೆಯಿಂದ ದೂರ ಮಾಡಿಬಿಟ್ಯಾ? ಇಷ್ಟೇನಾ ನನ್ನ ಮೇಲಿರೋ ಪ್ರೀತಿ ನಿಂಗೆ? ನಿನ್ನ ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ನೀನು ನನ್ನ ಕಣ್ಮುಂದೆ ಇಲ್ಲದೆ ಇದ್ರು ನಿನ್ನ ನೆನಪುಗಳು ಯಾವಾಗಲೂ ಇರುತ್ತೆ. ನಿನ್ನ ಮಾತು, ಹಾಡು ಇದನ್ನೆಲ್ಲ ಮರೆಯೋಕ್ಕಾಗುತ್ತಾ ಹೇಳು? ಮತ್ತೆ ಇವಾಗ ಏನಾಯ್ತು ಅಂತ ಹೇಳು, ಇಲ್ಲಾಂದ್ರೆ ನಂಗೆ ನಿಜವಾಗ್ಲೂ ಕೋಪ ಬರುತ್ತೆ. ಜಾನು, ಅದು ಮನೇಲಿ ಮತ್ತೆ ನನ್ನ ಮದುವೆ ಮಾತುಕತೆ ಶುರು ಮಾಡ್ಕೊಂಡಿದ್ದಾರೆ. ನನಗಿಷ್ಟ ಇಲ್ಲ ಅಂದರೂ ಯಾರೂ ಅರ್ಥ ಮಾಡ್ಕೋತಾ ಇಲ್ಲ. ಈಗ ಯಾರ ಮದುವೆ ವಿಷಯ ಮಾತಾಡ್ತಿರೋದು? ಅಣ್ಣ ಮಾತಾಡೋದ್ನಾ? ಅವನಿಗಷ್ಟೆಲ್ಲ ಜವಾಬ್ದಾರಿ ಎಲ್ಲಿದೆ ಹೇಳು? ಮದುವೆ ವಿಷಯ ಮಾತಾಡಿರೋದು ಅಮ್ಮ ಕಣೆ. ಎಲ್ಲ ವಿಷಯ ಗೊತ್ತಿರೋ ಅಮ್ಮನೇ ಮದುವೆ ಬಗ್ಗೆ ಮತ್ತೆ ಮಾತಾಡಿದ್ರೆ ಬೇಜಾರಾಗಲ್ವೇನೆ? ಅಕ್ಕ, ನಾನು ಹೀಗೆ ಹೇಳ್ತೀನಿ ಅಂತ ನೀನು ಬೇಜಾರಾಗಬೇಡ. ಬೆಳೆದ ಮಕ್ಕಳು ಮನೇಲಿದ್ರೆ ಅಪ್ಪ ಅಮ್ಮಂಗೆ ಸಂಕಟ ಆಗುತ್ತೆ ಕಣೆ. ಅದು ಅಲ್ಲದೆ ನಿನ್ನ ವಿಷಯದಲ್ಲಿ ಅಮ್ಮ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ. ನಿನ್ನ ಮದುವೆ ಒಂದಾದರೆ ಸಾಕು ಅಂತ ಕಾಯ್ತಿದ್ದಾರೆ. ಅದಕ್ಕೆ ಮದುವೆ ವಿಷಯ ಮಾತಾಡಿರ್ತಾರೆ ಅಷ್ಟೆ. ನಾನು ಮದುವೆ ಆಗಲ್ಲ ಅಂತ ಹೇಳಿದ್ರು ಯಾಕೆ ಬಲವಂತ ಮಾಡಬೇಕು? ಮದುವೆ ಆದ್ರೇನೆ ಸುಖವಾಗಿರೋದು ಅಂತ ಯಾಕೆ ತಿಳ್ಕೊಬೇಕು? ಈಗ ನಾನು ಖುಷಿಯಾಗಿಲ್ವಾ? ನನಗೆ ಖುಷಿ ಒಬ್ಳು ಸಾಕು ಜಾನು, ನನಗೆ ಯಾವ ಮದುವೆನೂ ಬೇಡ. ಅಕ್ಕ, ನಿನ್ನ ಖುಷಿ ಜೊತೆ ಎಷ್ಟೇ ಖುಷಿಯಾಗಿದ್ರು ನಿಂಗೆ ಅಂತ ಒಂದು ಕುಟುಂಬ ಬೇಡವಾ ಅಕ್ಕ? ಖುಷಿ ಮುಂದೊಂದಿನ ದೊಡ್ಡೋಳಾದ್ಮೇಲೆ ಅವಳ ಬಗ್ಗೆ ನೀನು ಹೀಗೆ ಯೋಚನೆ ಮಾಡ್ತೀಯ ತಾನೆ? ಅದಕ್ಕೆ ಅಮ್ಮನೂ ಹಾಗೆ ಯೋಚನೆ ಮಾಡ್ತಿದ್ದಾರೆ. ನನ್ನ ಜೀವನ ಸೆಟ್ಲ್ ಆದಾಗೆ ನಿನ್ನ ಜೀವನ ಒಂದು ದಾರಿಗೆ ಬರಲಿ ಅಂತ ಅವ್ರ ಆಸೆ. ನೀನು ಅದನ್ನು ಅರ್ಥ ಮಾಡ್ಕೋಬೇಕಲ್ವಾ? ಏನೇ ಜಾನು, ನಿನ್ನ ಹತ್ರ ಮಾತಾಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಂದ್ಕೊಂಡೆ. ಆದರೆ ನೀನು ಅಮ್ಮ ಥರನೇ ಮಾತಾಡ್ತಿದ್ಯಾ. ಆಮೇಲೆ ಎಲ್ಲರೂ ಸೇರಿ ನನ್ನನ್ನು ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಇದ್ದೀರಾ ಅಷ್ಟೇ. ಹಾಗಲ್ಲ ಅಕ್ಕ, ನನಗೆ ನಿನ್ನ ನೋವು ಅರ್ಥ ಆಗುತ್ತೆ, ಅಮ್ಮನ ಸಂಕಟನೂ ಅರ್ಥ ಆಗುತ್ತೆ. ನೀನು ಬೇಜಾರು ಮಾಡ್ಕೊಂಡ್ರೆ ಅಮ್ಮನೂ ನೋವು ಅನುಭವಿಸ್ತಾರೆ.
ನಮಗೆ ಎಷ್ಟೇ ನೋವಾದ್ರೂ ಅಮ್ಮಂಗೆ ನೋವು ಕೊಡೋದು ಬೇಡ. ಕಾಲನೇ ಇದನ್ನೆಲ್ಲ ಸರಿ ಮಾಡುತ್ತೆ. ನೀನು ಸ್ವಲ್ಪ ಧೈರ್ಯವಾಗಿರು ಅಷ್ಟೆ. ಸರಿ ಕಣೆ, ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ಈಗ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ನೀನು ಹೋಗಿ ಪಾರ್ಟಿ ಎಂಜಾಯ್ ಮಾಡು. ಫೋನ್ ಮಾಡಿ ನಿನಗೆ ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ. ಅದೇ ಮತ್ತೆ, ಇಂಥ ಮಾತುಗಳು ಆಡಿದ್ರೇ ನಂಗೆ ಕೋಪ ಬರೋದು. ನೀವೆಲ್ಲ ಯಾವಾಗ ನಂಗೆ ಕಾಲ್ ಮಾಡ್ತೀರಾ ಅಂತ ನಾನು ಇಲ್ಲಿ ಕಾಯ್ತಾ ಇರ್ತೀನಿ. ನೀನು ನೋಡಿದ್ರೆ ಡಿಸ್ಟರ್ಬು ಅಂತೆಲ್ಲ ಅಂತ್ಯಾ? ಆಯಿತು ಜಾನು. ಸರಿ, ಮಲ್ಕೋ ಆರಾಮಾಗಿ. ಗುಡ್ ನೈಟ್. ಬಾಯ್. ಯಾರು ಕಾಲು? ಭಾವನಾ ಅಕ್ಕ ಕಾಲ್ ಮಾಡಿದ್ಲು. ಇವ್ರ ದೇಹ ಇಲ್ಲಿದ್ರು ಮನಸ್ಸು ಮಾತ್ರ ಅವ್ರ ಮನೆಯಲ್ಲೇ ಇದೆ. ನನ್ನ ಕ್ಷಮಿಸ್ಬಿಡಿಪ್ಪ. ಯಾರು? ವಿಶ್ವ, ಯಾಕಪ್ಪ ಇಲ್ಲಿ? ಹೇಳು, ಬಾಯ್ಲಿ, ಬಾ ಕೂತ್ಕೋ, ಬಾಯ್ಲಿ. ಏನಾಯ್ತಪ್ಪ? ಏನಾಯ್ತು? ಏನಾಯ್ತು ಮಗನೇ? ನಿಮ್ಮ ಮಗನಾಗಿ ನಿಮ್ಮ ಮರ್ಯಾದೆ ಕಾಪಾಡಬೇಕಾಗಿರೋ ನಾನು ನನ್ನಿಂದ ನೀವು ನರಳೋ ಹಾಗೆ ಮಾಡ್ಬಿಟ್ಟೆಪ್ಪ. ನನ್ನ ಕ್ಷಮಿಸ್ಬಿಡಿಪ್ಪ, ಕ್ಷಮಿಸ್ಬಿಡಿ. ಮಗನೇ ವಿಶ್ವ, ನಿನ್ ತಪ್ಪಿನ ಅರಿವು ನಿನ್ಗಾಯ್ತಲ್ಲ. ನೋಡು, ಮಕ್ಕಳು ತಪ್ಪು ಮಾಡೋದು ಸಹಜ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಅವರು ದೊಡ್ಡವರಾಗ್ತಾರೆ. ಇನ್ನು ಮುಂದೆ ನೀನಿಂದ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ ಮಗನೇ. ವಿಶ್ವ, ನಿಮ್ಮಪ್ಪ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಕಣೋ. ನೀನು ಚೆನ್ನಾಗಿರ್ಬೇಕು ಅನ್ನೋದೇ ಅವ್ರ ಜೀವನದ ಗುರಿ. ಅದಕ್ಕೋಸ್ಕರ ಅವ್ರು ಏನು ಬೇಕಾದರೂ ಮಾಡ್ತಾರೆ. ಮತ್ತೆ ತಪ್ಪು ಮಾಡಿ ಅವ್ರ ಹೆಸರಿಗೆ ಮರ್ಯಾದೆಗೆ ಕಳಂಕ ತರಬೇಡಪ್ಪ. ಇಲ್ಲಮ್ಮ, ಇನ್ಮೇಲೆ ಇಂಥ ತಪ್ಪು ಮಾಡೋದಿಲ್ಲ. ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ. ತಂದೆ ತಾಯಿಗೆ ನೋವು ಕೊಡೋ ಮಕ್ಕಳು ಸುಖವಾಗಿರೋದಿಲ್ಲ. ಅಂಥ ಸಾಲಿಗೆ ನಾನು ಸೇರೋದಿಲ್ಲ. ನಿಮ್ಮ ಮಗನಾಗಿ ನಾನು ನನ್ನ ಕರ್ತವ್ಯನ ಪಾಲಿಸ್ತೀನಿ.